2ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರಂತೆ ಪೊಲೀಸರು. ನಿನ್ನೆ ರಾತ್ರಿಯೇ ಠಾಣೆಗೆ ಕರೆತಂದು ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್. ಜಯನಗರ ಪೊಲೀಸ್ ಠಾಣೆಯಲ್ಲಿರುವ ಆರೋಪಿಗಳು ಈ ಕ್ಷಣಕ್ಕೂ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಗಲಾಟೆ ಆಗಿರುವ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲಿದ್ರು? ಆರೋಪಿಗಳಿಗೆ ಕ್ರೈಮ್ ಹಿನ್ನೆಲೆ ಏನಾದ್ರೂ ಇದೆಯಾ? ಈ ಆಯಾಮದಲ್ಲಿ ಪೊಲೀಸರು ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಈ ಹಿಂದೆ ಇಂಥ ಕೇಸ್ಗಳಲ್ಲಿ ಇವರೇನಾದ್ರೂ ಭಾಗಿಯಾಗಿದ್ರ? ಇವರ ಉದ್ದೇಶ ಏನಾಗಿತ್ತು? ಹಲವು ವಿಚಾರಗಳನ್ನ ಕೆದಕಿ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಇವತ್ತು ಕೆಲ ಸಂಘಟನೆಯವರಿಂದ ಪ್ರತಿಭಟನೆ ಆಗೋ ಸಾಧ್ಯತೆ ಇದೆಯಂತೆ. ಹಂಗಾಗಿ ಜಯನಗರ ಠಾಣೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ರಾತ್ರಿಯಿಂದಲೂ ಕೂಡ ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಏಕಾಏಕಿ. ಪಕ್ಕಾ ಪ್ರೀ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಈ ಘಟನೆ. ಕಾರಣ ಸಿಸಿಟಿವಿ ಇಲ್ಲದ ಜಾಗ, ಸ್ವಲ್ಪ ಕತ್ತಲಿರುವಂತಹ ಜಾಗ, ಮಕ್ಕಳು ಮಹಿಳೆಯರು ಅನ್ನೋದನ್ನ ನೋಡದೆ ಕಲ್ಲು ತೂರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅಷ್ಟೊಂದು ಕಲ್ಲುಗಳನ್ನ ತಂದು ತೂರಾಟ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನು? ಇದೆಲ್ಲವೂ ಕೂಡ ನೋಡಿದ್ರೆ ಪ್ರೀ ಪ್ಲಾನ್ಡ್ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ. ಹಂಗಂದ ಮಾತ್ರಕ್ಕೆ ಅನ್ಯ ಕೋಮಿನ ಯುವಕರು ಅಷ್ಟೇ ಇದ್ರ ಅದ್ರ ಬಗ್ಗೆ ಇನ್ನ ಕ್ಲಾರಿಟಿ ಇಲ್ಲ. ಬಟ್ ಪ್ರತ್ಯಕ್ಷದರ್ಶಿಗಳು ಯಾರ ಮೇಲೆಲ್ಲ ಕಲ್ಲು ತೂರಾಟ ಆಗಿದೆಯಲ್ಲ ಅವರ ಸ್ಟೇಟ್ಮೆಂಟ್ ಆಧಾರಿತ ಅನ್ಯ ಕೋಮಿನ ಯುವಕರು ಅಂತ ಅವರೇ ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಂಗಾಗಿ ಅಧಿಕೃತವಾಗಿ ಅನ್ಯ ಕೋಮಿನ ಯುವಕರ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂದ್ರೆ ಯಾವಾಗ ಸಿಗುತ್ತೆ ನಮಗೆ? FIR ಕಾಪಿ ಸಿಕ್ಕಾಗ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರುಗಳನ್ನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಯಾವ ಯುವಕರಿಂದ ಆಗಿರುವ ಕಲ್ಲು ತೂರಾಟ ಇದು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಪಕ್ಕಾ ಪ್ರೀ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಈ ಕಲ್ಲು ತೂರಾಟದ ಘಟನೆಯನ್ನ ಗಮನಿಸಿದ್ರೆ. ಇವರ ಉದ್ದೇಶ ಏನು? ಯಾವ ಕಾರಣಕ್ಕೆ ಕಲ್ಲು ತೂರಾಟ ಆಗಿರೋದು? ಸುಮ್ಮನೆ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸಬೇಕು ಅಂತಾನೆ ಹುನ್ನಾರಗಳ ಆಗತ್ತಾ ಅನ್ನೋದು ಪ್ರಶ್ನೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಅಂದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿ ಬಾರಿ ಕೂಡ ಇಲ್ಲಿ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಕೂಡ ಸುದ್ದಿ ಆಗ್ತಾ ಇರತ್ತೆ. ಅಂದ್ರೆ ಈ ರೀತಿಯಾದಂತ ಒಂದ್ ರೀತಿ ಕೋಮು ಗಲಭೆ ಅಂತಾನೆ ಹೇಳ್ಬೋದು. ಈ ಬಾರಿನೂ ಕೂಡ ನಿನ್ನೆ ಏನು ಮಾಲಾಧಾರಿ ಹೋಗುವಂತ ಆ ಸಮಯದಲ್ಲೂ ಕೂಡ ಕಲ್ಲು ತೂರುವಂತದ್ದು, ಜೊತೆಗೆ ಮಾಂಸವನ್ನ ಎಸೆಯುವಂತದ್ದು, ಈ ರೀತಿಯಾಗಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ನಿನ್ನೆ ಕೂಡ ಕೇಳಿ ಬಂದಿತ್ತು. ಈಗಾಗ್ಲೇ ಅವರು ಕೂಡ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಇನ್ನು ಆರೋಪಿಗಳ ವಿಚಾರಕ್ಕೆ ಬರೋದಾದ್ರೆ ಈಗಾಗ್ಲೇ 2ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಕೂಡ ಈಗಾಗ್ಲೇ ವಶಕ್ಕೆ ಪಡ್ಕೊಂಡು ಪೊಲೀಸರು ಕೂಡ ಈಗಾಗ್ಲೇ ಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗ್ಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆಯನ್ನು ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ನಿನ್ನೆ ಘಟನೆ ಆದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಎಲ್ಲಿದ್ರು, ಟವರ್ ಲೊಕೇಶನ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆಯಾ, ಜೊತೆಗೆ ಇವ್ರಿಗೆ ಏನಾದ್ರು ಕ್ರೈಮ್ ಹಿನ್ನೆಲೆ ಏನಾದ್ರು ಇದೆಯಾ, ಈ ಹಿಂದೆ ಯಾವ್ದಾದ್ರು ಕೇಸ್ ಅಲ್ಲಿ ಇವ್ರು ಏನಾದ್ರು ಫಿಟ್ ಆಗಿದ್ರ, ಈ ರೀತಿಯಂತ ಗಲಾಟೆ ಕೇಸ್ಗಳಲ್ಲಿ ಇವ್ರು ಭಾಗಿಯಾಗಿದ್ರೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಪೊಲೀಸರು ಈಗಾಗ್ಲೇ ರಾತ್ರಿಯಿಂದನೂ ಕೂಡ ತಮ್ಮ ಶೈಲಿಯಲ್ಲೇ ಕೂಡ ವಿಚಾರಣೆಯನ್ನ ಮಾಡ್ತಿದ್ರೆ. ಆದ್ರೆ ಇನ್ನು ಕೂಡ ಯಾರು ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ, ನಾವು ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗ್ಲೇ ಮಾತುಗಳನ್ನು ಕೂಡ ಅವರು ಪೊಲೀಸರು ಕೂಡ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ರಾತ್ರಿಯಿಂದನೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಏನು ಪಶ್ಚಿಮ ವಿಭಾಗದ ಪೊಲೀಸರು ಬಹುತೇಕ ಎಲ್ಲ ಇನ್ಸ್ಪೆಕ್ಟರ್ ಮತ್ತೆ ಈಗಾಗಲೇ ಬ್ಯಾಟರಾಯನಪುರ ACP ಆಗಿರುವಂತ ಭರತ್ ರೆಡ್ಡಿ, ಹೀಗೆ ಎಲ್ಲರೂ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಬೀಡು ಬಿಟ್ಟಿರುವಂತದ್ದು. ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನು 10 ಗಂಟೆ ವೇಳೆಗೂ ಕೂಡ ಕೆಲವೊಂದು ಹಿಂದೂ ಪರ ಸಂಘಟನೆಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಈ ರೀತಿಯಾಗಿ ಪ್ರತಿ ಬಾರಿ ಕೂಡ ಆಗ್ತಾ ಇರೋದ್ರಿಂದಾಗಿ ಅವರು ಕೂಡ ಪೊಲೀಸರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಇಲ್ಲಿ ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಮನವಿ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ 3 ರಿಂದ 4 KSRP ತುಕಡಿಯನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. 40 ರಿಂದ 50 ಜನ KSRP ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ಘಟನೆ ಏನು ಅಹಿತಕರ ಘಟನೆ ನಡೀಬಾರ್ದು, ಗಲಾಟೆ ಗದ್ದಲಗಳು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯನ್ನು ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಇನ್ನು ಅಧಿಕೃತವಾಗಿ ಪೊಲೀಸರು ಇಂಥವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಬೇಕು, ಅಲ್ಲಿವರೆಗೂ ಯಾವುದೇ ರೀತಿಯಂತ ಏನು ಕನ್ಫರ್ಮೇಶನ್ ಸಿಗೋದಿಲ್ಲ. ಸೊ ಹೀಗಾಗಿ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೇ, ಅವರು ಇನ್ನು ಆರೋಪಿ ಅಂತ ಕೂಡ ಇದನ್ನು ಪ್ರೂವ್ ಆಗಿಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಇನ್ನು ಸಾಕಷ್ಟು CCTVಗಳಾಗಿರ್ಬೋದು, ಅಲ್ಲಿರುವಂತಹ ಸ್ಥಳೀಯರ ಹೇಳಿಕೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ದಾಖಲನ್ನ ಮಾಡ್ಕೊಳ್ತಿದ್ದಾರೆ. ಒಟ್ನಲ್ಲಿ ಇವತ್ತು ಬಹುತೇಕವಾಗಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಶ್ರುತಿ.
ಅಜಯ್, ಈಗ ಪ್ರತಿ ವರ್ಷ ಇಂಥ ಗಲಾಟೆಗಳು ಆಗ್ತಾ ಇರುತ್ತೆ, ಗಲಭೆ ಎಬ್ಬಿಸುವಂತಹ ಪ್ರಯತ್ನಗಳು ಆಗ್ತಾ ಇರುತ್ತೆ ಅಂದ್ರೆ ಯಾಕೆ ಪೊಲೀಸರು ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅನ್ನೋದು ಪ್ರಶ್ನೆ. ಪ್ರತಿ ಬಾರಿ ಕೂಡ ಗಲಭೆ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಓಂ ಶಕ್ತಿ ಮಾಲಾಧಾರಿಗಳು ಹೋಗುವಾಗ್ಲೇ ಉದ್ದೇಶಪೂರ್ವಕವಾಗಿ ಗಲಾಟೆಗಳಾಗುತ್ತಾ, ಅಥವಾ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳಾಗುವಾಗ ಈ ರೀತಿ ಗಲಾಟೆ ಎಬ್ಬಿಸ್ಬೇಕು ಅಂತಾನೆ ಒಂದು ಗುಂಪು ರೆಡಿ ಆಗಿರುತ್ತಾ ಅಂತ? ಅಟ್ಲೀಸ್ಟ್ ದೂರ್ ದಾಖಲಾಗಿದೆಯಲ್ಲ, FIR ಕಾಪಿ ಏನಾದ್ರೂ ಸಿಕ್ಕಾಗ ಗೊತ್ತಾಗುತ್ತಾ ಇದು ಅನ್ಯ ಕೋಮಿನ ಯುವಕರೇ ಮಾಡಿರುವಂತಹ ಕೃತ್ಯ ಅಂತ? ಖಂಡಿತವಾಗ್ಲು ಅಂದ್ರೆ ಈಗ ಏನು ಘಟನೆ ಆದಂತ ಸಂದರ್ಭದಲ್ಲಿ FIR ಮಾಡುವಂತದ್ದು ಒಂದು ಪದ್ಧತಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಗ FIR ಅನ್ನ ಮಾಡ್ಕೊಳ್ತಾರೆ. ಆದ್ರೆ ಇನ್ನುಳಿದಂತ ಹೆಚ್ಚಿನ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಸೇರಿಸ್ತಾ ಹೋಗ್ತಾರೆ. ಸೊ ಹೀಗಾಗಿ ಸದ್ಯಕ್ಕೆ FIR ದಾಖಲಾಗಿದೆ, ಯಾರು ಏನು ಅಂತ ಹೇಳಿ ಇನ್ನು ಆರೋಪಿಗಳ ವಿವರ ಸಿಕ್ಕಿಲ್ಲ. ಸೊ ಹೀಗಾಗಿ ಅದರಲ್ಲಿ ಕೇವಲ ಇಲ್ಲಿ ಅದರ್ಸ್ ಅಂತ ಹೇಳಿ ಮಾತ್ರ ಆರೋಪಿಗಳ ಪಟ್ಟಿಯಲ್ಲಿ ಕೂಡ ಸೇರಿಸಲಾಗತ್ತೆ. ಆದ್ರೆ ಕನ್ಫರ್ಮೇಶನ್ ಆದ್ಮೇಲೆ ಇಂಥವ್ರೆ ಅರೆಸ್ಟ್ ಅಂತ ಹೇಳಿ ಗೊತ್ತಾದ ನಂತರದಲ್ಲಿ ಅವರ ಹೆಸರನ್ನು ಕೂಡ ಏನು ಚಾರ್ಜ್ ಶೀಟ್ ನಲ್ಲಿ ಸೇರಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಇನ್ನು ಪೊಲೀಸರಿಗೆ ಈ ಹಿಂದೆನೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಕೂಡ ಎಚ್ಚೆತ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಈ ಪುಂಡರ್ ಏನಿರ್ತಾರೆ, ಇವ್ರು ಎಲ್ಲೋ ಒಂದ್ ಕಡೆ ಕತ್ಲು ಅರೆಸ್ಟ್ ಮೇಲ್ಗಡೆ ಕೂತ್ಕೊಂಡು ಅಲ್ಲಿಂದ ಏನೋ ಮಾಂಸಗಳನ್ನ ಕಲ್ಲುಗಳನ್ನ ಶೇಖರಣೆ ಮಾಡಿಟ್ಟಿರ್ತಾರೆ. ಇದೆಲ್ಲವೂ ಕೂಡ ಅಲ್ಲಿ ಅಕ್ಕಪಕ್ಕದ ಮನೆಯವರ ಗಮನಿಸಿದ್ರೆ ಮಾತ್ರ ಗೊತ್ತಾಗತ್ತೆ ಹೊರತು ಪೊಲೀಸರಿಗೆ ಅಷ್ಟು ಮಾಹಿತಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ಮನೆ ಇರುತ್ತೆ, ಅಲ್ಲಿ ಮೇಲ್ಗಡೆ ಕಲ್ಲುಗಳನ್ನ ಇಟ್ಕೊಂಡಿರ್ತಾರೆ. ಯಾವಾಗ ಮೆರವಣಿಗೆ ಹೋಗತ್ತೋ ಆಗ ಅದನ್ನ ಎಸೆಯುವಂತ ಕೆಲಸಕ್ಕೂ ಕೂಡ ಇವರು ಮುಂದಾಗ್ತಾರೆ. ಎಲ್ಲ ಕೂಡ ಪ್ರೀ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯಾದಂತಹ ಘಟನೆಯಲ್ಲಿ ಈ ಹಿಂದೆ ಭಾಗಿಯಾದಂತವ್ರು ಏನಿರ್ತಾರೆ ಅಂತವ್ರು ಯಾರು ಇದಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇದು ಪ್ರೀ ಪ್ಲಾನ್ಡ್ ಆಗಿರೋದ್ರಿಂದಾಗಿ ಎಲ್ಲಿ CCTV ಇಲ್ವೋ ಅಲ್ಲಿ ಮಾತ್ರ ಹೇಳಿ ಆರೋಪಿಗಳು ಕೂತು ಅವರ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ ಅನುಮಾನಾಸ್ಪದವಾಗಿ ಓಡಾಡಿದಂತವ್ರು ಯಾರ್ಯಾರಿದ್ರು ಅಲ್ಲಿ ಇರುವಂತವ್ರು ಕೂಡ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.